ನಿನ್ನೆ ಧಾರವಾಡ ಹುಬ್ಳಿಯಲ್ಲಿ ಯುವಕರು ಉದ್ಯೋಗಕ್ಕಾಗಿ ಸ್ಟ್ರೈಕ್ ಮಾಡಿದ್ರು. ನಾನು ಕರ್ನಾಟಕದ ಯುವಕರನ್ನ ವಿನಂತಿಸ್ತೇನೆ, ನೋಡಿ ನಿಮ್ಮ ಪರವಾಗಿ ನಮ್ಮ ಸರ್ಕಾರ ಇದೆ, ನಿಮ್ಮ ಭವಿಷ್ಯ ನಮಗೆ ಭಾಳ ಮುಖ್ಯ. ಆ ಕಾರಣಕ್ಕೆ ಮೊನ್ನೆ ಏಜ್ ರಿಲ್ಯಾಕ್ಸೇಷನ್ ಮಾಡಿದ್ವಿ. ಈಗ ಆದಷ್ಟು ಬೇಗ, ಯಾಕೆಂದರೆ ಕಾನೂನಲ್ಲಿ ಕೆಲವು ಪ್ರೊಸೀಜರ್ಸ್ನ ಫಾಲೋ ಮಾಡಿ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ. ನಮ್ಮ ಸರ್ಕಾರ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ನಿಮಗೆಲ್ಲ ಭರವಸೆ ಕೊಟ್ಟಿದ್ದಾರೆ, ಆದಷ್ಟು ಬೇಗ ಕರಿತೀವಿ. ನಮ್ಮ ಗೃಹ ಮಂತ್ರಿಗಳು ಹೇಳಿದ್ದಾರೆ ಇವತ್ತು ನಡೆದಿರೋ ಪ್ರೆಸ್ ಮೀಟಲ್ಲಿ, ನಿಮ್ಮ ಜೊತೆ ನಾವಿದ್ದೀವಿ. ದಯವಿಟ್ಟು ಹೋರಾಟ ಮಾಡೋದು ತಪ್ಪು ಅಂತ ನಾವು ಖಂಡಿತವಾಗೂ ಹೇಳಲ್ಲ. ನೀವು ಮಾಡಿ, ಶಾಂತಿಯುತ ಹೋರಾಟ ಮಾಡಿ. ಯಾವುದೇ ರೀತಿ ಅಂದರೆ ಅಗ್ರೆಷನ್ಗೊಳಪಟ್ಟು FIR ದಾಖಲು ಮಾಡೋ ಹಂತಕ್ಕೆ ದಯವಿಟ್ಟು ಹೋಗೋದು ಬೇಡ. ಯಾಕೆಂದರೆ ನಿಮಗೂ ಗೊತ್ತಿದೆ, ಸರ್ಕಾರಿ ಕೆಲಸ ಆ ಮೂಮೆಂಟಲ್ಲಿ ಒಂದು FIR ಆಯಿತು ಅಂದ್ಕೊಳ್ಳಿ, ನಾಳೆ ಬೆಳಗ್ಗೆ ನೀವು ಕೆಲಸಕ್ಕೆ ಹೋದಾಗ ಅದೆಲ್ಲ ನಿಮಗೆ ತೊಂದರೆ ಆಗಬಾರ್ದು. ನೀವು ಶಾಂತಿಯುತ ಪ್ರತಿಭಟನೆ ಮಾಡಿ, ಖಂಡಿತವಾಗೂ ನಮ್ಮ ಸರ್ಕಾರ ನಿಮ್ಮ ಜೊತೆ ಇದೆ. ನಾನು ಯುವಕರಿಗೆ ಹೇಳೋದು ಇಷ್ಟೇ, ಈಗ ಯಾವುದೋ ಇನ್ನೇನು ಕೆಲಸ ಆಗೋ ಟೈಮಲ್ಲಿ ಸುಮ್ಮನೆ ಒಂದು FIR ಹಾಕ್ಸ್ಕೊಂಡು ಕೋರ್ಟ್ ಸುತ್ತೋದು ಬೇಡ. ನಿಮ್ಮ ಪ್ರತಿಭಟನೆಗೆ ನಮ್ಮೆಲ್ಲರ ಸಹಕಾರನೂ ಇದೆ, ನಾವೇನಿಲ್ಲ ಅಂತಿಲ್ಲ. ನಿಮ್ಮ ಅಂದರೆ ಅದು ಶಾಂತಿಯುತವಾಗಿರಲಿ ಅನ್ನೋದಷ್ಟೇ ನಮ್ಮ ಬೇಡಿಕೆ. ಯಾಕೆಂದರೆ ಸಾವಿರಾರು ಜನ ಹುಡುಗರು ಒಂದು ಕೇಸ್ ದಾಖಲಾದಾಗ ಅವ್ರಿಗೆ ಸಮಸ್ಯೆ ಆಗಬಾರ್ದು ಅನ್ನೋದಷ್ಟೇ ನನ್ನ ಮನವಿ. ಮತ್ತು ನಿಮ್ಮ ಜೊತೆ ನಾವಿದ್ದೀವಿ. ಮತ್ತು ನೋಡಿ, ಇದನ್ನು ನಿನ್ನೆ BJPಯವರು ರಾಜಕೀಯ ಮಾಡೋಕ್ಕೆ ಹೋದರು. ಅವರು ಅಧಿಕಾರದಲ್ಲಿದ್ದರು 3-4 ವರ್ಷ, ಇದು ಅವ್ರ ಗಮನಕ್ಕೆ ಬರಲೇ ಇಲ್ಲ. ಇವತ್ತು ಬೆಲ್ಲದ್ ಸರ್ ಹೋಗ್ತಾರೆ, ಬೆಲ್ಲದ್ ಸರ್ ನಿಮ್ಮ ಸರ್ಕಾರ ಇತ್ತಲ್ಲ, ಯಾಕೆ ಕಾಲ್ಫರ್ ಮಾಡಲಿಲ್ಲ? ಯಡಿಯೂರಪ್ಪ ಸಾಹೇಬರು, ಬೊಮ್ಮಾಯಿ ಸಾಹೇಬರಿದ್ದರು, ಯಾಕೆ ಕಾಲ್ಫರ್ ಮಾಡಲಿಲ್ಲ? ಅಶೋಕಣ್ಣ ನಿಮ್ಮ ಸರ್ಕಾರ, ನೀವು ಯಾವಾಗಲೂ 10 ವರ್ಷದಿಂದ ಒಬೇರನ್ ಕಾಲದಲ್ಲಿ ಮಾಡಿರೋದ್ರ ಬಗ್ಗೆ ಮಾತಾಡ್ತೀರ ವಿನಃ, ನೀವು 3-4 ವರ್ಷ ಇದ್ರಲ್ಲ, ಯಾಕೆ ಉದ್ಯೋಗ ಸೃಷ್ಟಿ ಮಾಡಲಿಲ್ಲ? ಯಾಕೆ ನೀವು ಏಜ್ ರಿಲ್ಯಾಕ್ಸೇಷನ್ ಮಾಡಲಿಲ್ಲ? ಯಾಕೆ ಅಪಾಯಿಂಟ್ಮೆಂಟ್ ಮಾಡಲಿಲ್ಲ? ಈಗ ಮಕ್ಕಳು ಹೇಳ್ತಿರೋದೇನು, ವಿದ್ಯಾರ್ಥಿಗಳು 5 ವರ್ಷದಿಂದ ಓದ್ತಿದ್ದೀವಿ ಅಂತ. ನಾವು ಬಂದು ಎಷ್ಟು ವರ್ಷ ಆಯಿತು? 2.5 ವರ್ಷ ಆಯಿತು. ನೀವು 2.5 ವರ್ಷ ಏನು ಮಾಡ್ತಿದ್ರಿ ಅಶೋಕಣ್ಣ? ನೀವೇನು ಮಾಡ್ತಿದ್ರಿ? ಬೆಲ್ಲದ್ ಸರ್ ನೆನ್ನೆ ಹೋರಾಟಕ್ಕೆ ಹೋದ್ರಲ್ಲ, ನೀವೇನು ಮಾಡ್ತಿದ್ರಿ? ಸೊ ದಯವಿಟ್ಟು ನಾನು ಎಲ್ಲ ಯುವಕರಿಗೂ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಇದರಲ್ಲಿ ಪಾಲಿಟಿಕ್ಸ್ ತರಬೇಡ್ರಪ್ಪ. ನಮ್ಮ ಸರ್ಕಾರ ಆಗಲಿ, ಇನ್ನೊಂದು ಸರ್ಕಾರ ಆಗಲಿ, ಸುಮ್ಮನೆ ವಿರೋಧ ಪಕ್ಷದವ್ರು ಸುಮ್ಮನೆ ನಿಮ್ಮನ್ನು ಎತ್ಕಟ್ಟೋ ಕೆಲಸ ಮಾಡ್ತಾರೆ. ನಾಳೆ ನಿಮಗೇನಾದರೂ FIR ಆಗಿ ನಾಳೆ ಸಮಸ್ಯೆ ಆದರೆ ಅಶೋಕಣ್ಣನೂ ಬರಲ್ಲ, ಬೆಲ್ಲದವರು ಬರಲ್ಲ. ಅಲ್ಲೆಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಬನ್ನಿ ಅಂತ ಕರೆದಷ್ಟು ಈಸಿ ಅಲ್ಲ. ಬೆಲ್ಲದ ಸರ್ ಇಲ್ಲಿ ಬೇಡ ಹೋರಾಟ ಅಲ್ಲಿ ಮಾಡೋಣ ಅಂತ ಕರೆದ್ರಲ್ಲ, ನಾಳೆ ನಿಮ್ಗೇನಾದರೂ ಸಮಸ್ಯೆ ಆದರೆ ಅವ್ರು ಯಾರೂ ಬರಲ್ಲ ರೀ. ಸುಮ್ಮನೆ ನಿಮ್ಮನ್ನು ಉದ್ವೇಗಗೊಳಪಟ್ಟು ಹೇಳ್ತಿದ್ದಾರೆ ಅಂತ ನಾನು ಎಲ್ಲ ಯುವಕರಿಗೂ ರಿಕ್ವೆಸ್ಟ್ ಮಾಡ್ತೀನಿ. ನಾನು ಹೇಳೋದಿಷ್ಟೇ ಸರ್, ನಾವು ಈಗಲೂ ನೋಡಿ ಆಲ್ರೆಡಿ FD ಅಪ್ರೂವಲ್ ಕಳಿಸಿದ್ದೀವಿ. ನಾವು ಹೊಸ ನೇಮಕಾತಿ ಮಾಡಲ್ಲ ಅಂತಲ್ಲ, FD ಅಪ್ರೂವ್ ಕೊಟ್ಟ ಮೇಲೆ ಕೊಟ್ಟರು ಅದು ಒಂದು ಸ್ಟೇಜಸ್ ಇರುತ್ತೆ ಸರ್. ಅಬ್ರಪ್ಟಾಗಿ ಇದೊಂದು ಗೌರ್ಮೆಂಟ್ ಕೆಲಸ ಸರ್, ಅಬ್ರಪ್ಟಾಗಿ ಡಿಸಿಷನ್ಸ್ ತೊಗೊಳಕ್ಕಾಗಲ್ಲ. ಈಗ ಅವರು ಈಗ ಡೆಡ್ಲೈನ್ ಕೊಟ್ಟಿದ ತಕ್ಷಣ ಮಾಡಿಬಿಡಿ ಅಂದರೆ ಕಷ್ಟ, ಬಟ್ ಮಾಡ್ತಾರೆ. ನಾನು ಹೇಳ್ತಿದ್ದೀನಲ್ಲ, ನಮ್ಮ ಸರ್ಕಾರದ ಮೇಲೆ ನಂಬಿಕೆ ಇಡಿ, ನಿಮ್ಮ ಪರವಾಗಿ ನಾವಿದ್ದೀವಿ, ನಮ್ಮ ಸರ್ಕಾರ ನಿಮ್ಮ ಜೊತೆ ಇದೆ. ಆದಷ್ಟು ಇದನ್ನು ಸ್ಪೀಡಪ್ ಮಾಡಿಸ್ತೀವಿ. ಈಗ ನಾನು ಮನವಿ ಸಲ್ಲಿಸ್ತೀನಿ, ಸ್ಪೀಡಪ್ ಮಾಡಿಸ್ತೀವಿ ಸರ್. ನಾನು ಯುವಕರಿಗೆ ಆವತ್ತು ನಾನು ಏಜ್ ರಿಲ್ಯಾಕ್ಸೇಷನ್ ಆಗುತ್ತೆ ಅಂತ ಹೇಳಿದ್ದೆ, ಸರ್ಕಾರದಲ್ಲಿ ಮನವಿ ಸಲ್ಲಿಸಿ ಪತ್ರ ಬರೆದವರಲ್ಲಿ ನಾನು ಒಬ್ಬ. ಅವ್ರಿಗೆ ಅದಾಗಿದೆ. ಇದು ನೇಮಕಾತಿ ಆದಷ್ಟು ಬೇಗ ಮಾಡಿಸ್ತೀವಿ ಸರ್. ನಾನು ಇನ್ನೊಂದು ವಿಚಾರ ಹೇಳ್ತಿದ್ದೀನಿ, ನಿಮಗೆ ಭರವಸೆ ಕೊಡ್ತೀವಿ, ಆದಷ್ಟು ಬೇಗ ನೋಟಿಫಿಕೇಷನ್ ಆಗುತ್ತೆ. ನೋಟಿಫಿಕೇಷನ್ ಡಿಲೇ ಮಾಡಲ್ಲ.